ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ. ನಿಮಗೆ ಇಲ್ಲಿ ಎಲ್ಲ ಥರದ ಜನರು ಸಿಗ್ತಾರೆ. ಅದರಲ್ಲೂ ನಮ್ಮ ಸುಂದರ ಬೆಂಗಳೂರಿಗೆ ಅದೇನು ಶಾಪನೋ ಏನೋ, ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕ್ರೈಮ್ ಮಾಡಿ ಹೋಗ್ತಾರೆ. ಪಾಪ ನಮ್ಮ ಪೊಲೀಸರಿಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋ ಜೊತೆಗೆ ಈ ಅನ್ಯ ರಾಜ್ಯದವರನ್ನ ಮೇಂಟೈನ್ ಮಾಡೋದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಒಬ್ಬ ಯಾರೋ ಪ್ರೇಯಸಿನ ಕತ್ತರಿಸಿ ಫ್ರಿಜ್ಜಲ್ಲಿ ಇಟ್ಟು ಹೋಗ್ತಾನೆ. ಇನ್ನೊಬ್ಬ ಪ್ರೇಯಸಿಯನ್ನ ಹೋಟೆಲಲ್ಲಿ ಸಾಯಿಸಿ ಪರಾರಿಯಾಗ್ಬಿಡ್ತಾನೆ. ಇನ್ಯಾರೋ ಪತ್ನಿ ಕಿರುಕುಳ ಅಂತ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೋತಾನೆ. ಇತ್ತೀಚೆಗಂತೂ ನಮ್ಮ ಬೆಂಗಳೂರಲ್ಲಿ ಈ ಬೇರೆ ರಾಜ್ಯದವರು ಮಾಡ್ತಿರುವ ಕ್ರೈಮ್ ಜಾಸ್ತಿ ಆಗಿದೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತಿರುವ ಕ್ರೈಮ್ ಕಥೆ ಕೂಡ ನಾರ್ತ್ ಇಂಡಿಯನ್ ಫ್ಯಾಮಿಲಿಯದ್ದೇ. ಹೊಸ ವರ್ಷದಲ್ಲಿ ಗ್ರ್ಯಾಂಡ್ ಆಗಿ ಎಂಜಾಯ್ ಮಾಡೋಣ ಅಂತ ಪಾಂಡಿಚೇರಿಗೆ ಹೋಗೋ ಪ್ಲಾನ್ ಅಲ್ಲಿದ್ದ ಕುಟುಂಬ ಮಸಣ ಸೇರಿರೋದು ನಿಜಕ್ಕೂ ದುರಂತ. ನಮ್ಮ ಬೆಂಗಳೂರು ಆಶ್ರಯ ಬಯಸಿ ಬರೋರಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಪಡ್ಕೊಂಡು ಕೈ ತುಂಬಾ ಸಂಬಳ ತಗೊಳ್ತಾ ಸುಂದರ ಜೀವನ ಕಟ್ಕೊಂಡವರು ಲಕ್ಷಾಂತರ ಜನ ಇದ್ದಾರೆ. ಊಟ ಬಟ್ಟೆಗೇನೂ ತೊಂದರೆ ಇಲ್ಲ, ಒಳ್ಳೆ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಆದ್ರೆ ಇವರಲ್ಲಿ ಕೆಲವರಿಗೆ ಅದೇನಾಗ್ತಿದೆಯೋ ಏನೋ, ಇಲ್ಲ ಕೊಲೆ ಮಾಡ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ವಾಸವಿದ್ದ ಟೆಕ್ಕಿ ಅನೂಪ್ ಮತ್ತು ರಾಖಿ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರಿಬ್ಬರೇ ಸತ್ತಿಲ್ಲ, ಬದಲಿಗೆ ತನ್ನ ಇಬ್ಬರು ಮಕ್ಕಳನ್ನ ಸಾಯಿಸಿ ನಂತರ ಗಂಡ ಹೆಂಡತಿ ಇಬ್ರು ನೇಣು ಹಾಕೊಂಡಿದ್ದಾರೆ. ಏನಿದು ಪ್ರಕರಣ? ಮಕ್ಕಳನ್ನೂ ಸಾಯಿಸಿ ತಾವು ಸಾಯೋವಂಥದ್ದು ಇವರಿಬ್ಬರಿಗೆ ಏನಾಗಿತ್ತು? ಸದಾಶಿವನಗರ, ಬೆಂಗಳೂರಿನ ಒನ್ ಆಫ್ ದಿ ಪಾಶ್ ಏರಿಯಾ. ಇಲ್ಲಿನ RMB ಸೆಕೆಂಡ್ ಸ್ಟೇಜ್ ಅಲ್ಲಿ ಕಳೆದ 2 ವರ್ಷದಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲದ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಅನೂಪ್ ಕುಮಾರ್ ಪತ್ನಿ ರಾಖಿ ಜೊತೆ ಸುಂದರ ಸಂಸಾರ ಕಟ್ಕೊಂಡಿದ್ರು. ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ರು. ಎಲ್ಲರೂ ಖುಷಿಯಾಗೇ ಇದ್ರು. ಮಗಳು ಅನುಪ್ರಿಯಾಗೆ 5 ವರ್ಷ, ಮಗ ಪ್ರಿಯಾಂಶ್ಗೆ ಬರೀ 2 ವರ್ಷ. ಈ ಬಾರಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಿಸೋಣ ಅಂತ ಅನೂಪ್ ಮತ್ತು ರಾಖಿ ಪ್ಲಾನ್ ಮಾಡಿದ್ರಂತೆ. ಅದಕ್ಕಾಗಿ ಜನವರಿ 6ಕ್ಕೆ ಬೆಳಗ್ಗೆ 11ವರೆಗೆ ಪಾಂಡಿಚೇರಿಗೆ ಹೋಗೋಣ ಅಂತ ಹಿಂದಿನ ರಾತ್ರಿ ಭಾನುವಾರ 5ನೇ ತಾರೀಕಿಗೆ ಪ್ಯಾಕಿಂಗ್ ಮಾಡ್ಕೊಂಡಿದ್ರಂತೆ. 3 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಫ್ಯಾಮಿಲಿ ಸಂತೋಷದಲ್ಲಿ ಇತ್ತು ಅಂತ ಕೆಲಸದಾಕೆ ರೇಷ್ಮಾ ಹೇಳಿದ್ದಾರೆ. ಆತ್ಮಹತ್ಯೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕಾರಣ ಅಂತ ಕೆಲವು ಕಡೆ ವರದಿಯಾಗಿತ್ತು. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಬ್ಬರಿಗೂ ಕೈ ತುಂಬಾ ಸಂಬಳ ಬರ್ತಿತ್ತಂತೆ. ಇವರ ಮನೆ ಕೆಲಸಕ್ಕೆ ಅಂತಾನೆ 3 ಜನ ಕೆಲಸದವರು ಇದ್ರು. ಸಂಡೇ ಮನೆ ಕೆಲಸದವರಿಗೆ ರಜೆ ಇರುತ್ತೆ, ಯಾರೂ ಕೆಲ್ಸಕ್ಕೆ ಬರಲ್ಲ. ಅದಕ್ಕೆ ಮಗುನ ನೋಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಪ್ಯಾಕಿಂಗ್ ಕೂಡ ಇದೆ, ಹಾಗಾಗಿ ನೀನ್ ಬಂದು ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಹೋಗು ಅಂತ ರೇಷ್ಮಾಗೆ ಹೇಳಿದ್ರಂತೆ. ಅದಕ್ಕೆ ರೇಷ್ಮಾ ಬಂದು ಪ್ಯಾಕಿಂಗ್ ಮಾಡ್ಕೊಟ್ಟು ಹೋಗಿದ್ರು. ಅಲ್ಲದೆ ಸೋಮವಾರ ಬೆಳಗ್ಗೆ ಬೇಗ ಬಂದು ಮಗ ಪ್ರಿಯಾಂಶ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗುವಂತಾನು ರೇಷ್ಮಾಗೆ ಹೇಳಿದ್ರಂತೆ. ಹಾಗಾಗಿ ಮನೆ ಕೆಲಸದಾಕೆ ರೇಷ್ಮಾ ಸೋಮವಾರ ಬೆಳಗ್ಗೆ 8ವರೆಗೆ ಮನೆಗೆ ಬಂದಿದ್ದಾಳೆ. ಬಂದು ನೋಡಿದ ರೇಷ್ಮಾಗೆ ಒಂದು ಕ್ಷಣ ದಿಗಿಲು ಪಡೆದಿದೆ. ಅನೂಪ್ ಮತ್ತು ರಾಖಿ ನೇಣು ಬಿಗಿದ ಸ್ಥಿತಿಯಲ್ಲಿದ್ರೆ ಅಲ್ಲೇ ಮಕ್ಕಳು ಕೂಡ ಸತ್ತು ಬಿದ್ದಿದ್ರು. ಇದನ್ನ ಕಂಡ ರೇಷ್ಮಾಗೆ ದಿಕ್ಕೇ ತೋಚದಂತಾಗಿತ್ತು. ನಂತರ ಕೂಗಿ ಅಕ್ಕಪಕ್ಕದವರನ್ನ ಕರೆದಿದ್ದಾರೆ. ನಂತರ ಪೊಲೀಸರು ಬಂದು ಪರಿಶೀಲನೆ ಮಾಡಿದಾಗ್ಲೇ ಗೊತ್ತಾಗಿದ್ದು ಅನೂಪ್ ಮತ್ತು ರಾಖಿ ತನ್ನ ಮಕ್ಕಳನ್ನ ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಇದು ಭಾನುವಾರ ತಡರಾತ್ರಿಯೇ ನಡೆದಿದೆ ಅಂತ ಪೊಲೀಸ್ ಪ್ರಾಥಮಿಕ ತನಿಖೆಯ ರಿಪೋರ್ಟ್. ದಂಪತಿ ತಮ್ಮ ಇಬ್ಬರು ಮಕ್ಕಳಿಗೂ ಮೊದಲು ವಿಷ ಕೊಟ್ಟು ನಂತರ ಸಾವಿಗೆ ಶರಣಾಗಿದ್ದಾರೆ. 38 ವರ್ಷದ ಅನೂಪ್ ಕುಮಾರ್, 35 ವರ್ಷದ ರಾಖಿ, 5 ವರ್ಷದ ಮಗಳು ಅನುಪ್ರಿಯಾ, 2 ವರ್ಷದ ಪ್ರಿಯಾಂಶ್ ಸಾವನ್ನಪ್ಪಿದ್ದಾರೆ. ಕೆಲವರು ಹೇಳೋ ಹಾಗೆ 1 ತಿಂಗಳ ಹಿಂದೆ ಅಷ್ಟೇ ಅನೂಪ್ ಕೆಲಸ ಬಿಟ್ಟಿದ್ರಂತೆ. ಹೀಗಾಗಿ ಅನೂಪ್ಗೆ ಕೆಲಸ ಇರಲಿಲ್ಲ. ಅದಕ್ಕೆ ಯಾವಾಗ್ಲೂ ಟೆನ್ಷನ್ ನಲ್ಲಿ ಇರ್ತಿದ್ದ ಅಂತಾನು ಹೇಳಲಾಗ್ತಿದೆ. ಇಬ್ಬರು ಟೆಕ್ಕಿಗಳಾಗಿದ್ರು, ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾ ಇದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಮೇಲ್ನೋಟಕ್ಕೆ ಸಾಲದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತಪಡಿಸಲಾಗ್ತಿದೆ. ಆದ್ರೆ ಇಬ್ರು ಎಂಜಿನಿಯರ್ಗಳು ಅಂದ್ಮೇಲೆ ಇಬ್ರಿಗೂ ಒಳ್ಳೆ ಸಂಬಳ ಅಂತೂ ಇದ್ದೇ ಇರುತ್ತಲ್ವಾ? ಹಾಗಾದ್ರೆ ಇವರಿಗೆ ಏನ್ ಸಾಲ ಇರಬಹುದು ಅಂತ ಡೌಟ್ ಬರೋದು ಸಹಜ. ಬಟ್ ಈ ಬಗ್ಗೆ ಪೊಲೀಸರ ತನಿಖೆಯಿಂದಷ್ಟೇ ಮುಂದೆ ಗೊತ್ತಾಗಬೇಕು. ಈ ಅನೂಪ್ ಮತ್ತು ರಾಖಿ ದಂಪತಿ ಬಗ್ಗೆ ನಮ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವರಿಬ್ಬರ ಜೊತೆ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಸರಿಯಾಗಿ ಮಾತಾಡ್ತಾ ಇರಲಿಲ್ವಂತೆ. ಅಲ್ಲದೆ ಯಾವುದೋ ಪ್ರಾಪರ್ಟಿ ವಿಷಯಕ್ಕೆ ಇವರ ರಿಲೇಟಿವ್ಸ್ ರಾಕೇಶ್ ಅನೂಪ್ ಹತ್ರ ದುಡ್ಡಿಸ್ಕೊಂಡು ಅದನ್ನ ರಿಟರ್ನ್ ಮಾಡಿರ್ಲಿಲ್ವಂತೆ. ರಾಕೇಶ್ ಹಣಕಾಸು ವಿಚಾರದಲ್ಲಿ ಭಾರಿ ಮೋಸ ಮಾಡಿದ್ದ ಅಂತಾನು ಆರೋಪವಿದೆ. ಇಷ್ಟು ಮಾತ್ರವಲ್ಲ, ಅನೂಪ್ ತಂದೆ ತಾಯಿ ಕೂಡ ಇವರ ಜೊತೆ ಮಾತಾಡ್ತಾ ಇರಲಿಲ್ವಂತೆ. ಇದರಿಂದ ಬೇಜಾರ್ ಮಾಡ್ಕೊಂಡು ತುಂಬಾ ಮನಸ್ಸಿಗೆ ಹಚ್ಕೊಂಡು ಖಿನ್ನತೆಗೆ ಹೋಗಿರಬಹುದು.
ಹಾಗಾಗಿ ಈ ಜೀವನವೇ ಬೇಡ ಅಂತ ನಿರ್ಧಾರ ಮಾಡಿ ಹೀಗೆ ಮಾಡಿರಬಹುದು ಅಂತ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಅನೂಪ್ ಮತ್ತು ರಾಖಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆದ್ರೆ ಹೆಣ್ಮಗು ಸ್ಪೆಷಲ್ ಚೈಲ್ಡ್, ಅಂದ್ರೆ ಸ್ವಲ್ಪ ಬುದ್ಧಿಮಾಂದ್ಯ. ಎರಡನೇ ಮಗು ಆದಾಗ್ಲೂ ಅನೂಪ್ ತಂದೆ ತಾಯಿ ಇಬ್ರು ಮಗುನ ನೋಡೋಕೆ ಬಂದಿರಲಿಲ್ವಂತೆ. ಮಗು ಆದ್ರೂ ಸಹ ಯಾರೂ ತನ್ನನ್ನ ಮಾತಾಡಿಸ್ಲಿಲ್ಲ, ಅಟ್ಲೀಸ್ಟ್ ಒಂದು ವಿಡಿಯೋ ಕಾಲ್ ಸಹ ಮಾಡಿಲ್ಲ ಅಂತ ತಮ್ಮ ಡೆತ್ ನೋಟ್ ನಲ್ಲಿ ಅನೂಪ್ ಬರ್ದಿದ್ದಾರೆ ಎನ್ನಲಾಗಿದೆ. ಇಬ್ರು ಟೆಕ್ಕಿ, ಅದ್ರ ಮೇಲೆ ವರ್ಕ್ ಫ್ರಮ್ ಹೋಮ್, ಫುಲ್ ಡೇ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡಬೇಕು. ಹೀಗಿರುವಾಗ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಿಜಕ್ಕೂ ಕಷ್ಟ. ಮಗಳು ಅನುಪ್ರಿಯಾ ಬೇರೆ ಸ್ಪೆಷಲ್ ಕಿಡ್ ಅಂದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡಬೇಕಾಗುತ್ತೆ. ಇಬ್ರಿಗೂ ಕೆಲಸದ ಪ್ರೆಷರ್ ಇದ್ದಿದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗಿರಬಹುದು. ಅದರಲ್ಲೂ ಸ್ಪೆಷಲ್ ಕಿಡ್ ನ ನೋಡ್ಕೊಳ್ಳೋದು ನಿಜಕ್ಕೂ ಚಾಲೆಂಜಿಂಗ್, ಬಟ್ ಇಂಪಾಸಿಬಲ್ ಅಲ್ಲ. ಎಷ್ಟೋ ಜನ ತಮ್ಮ ಕೆಲಸ ಮಾಡಿಕೊಂಡು ಇಂಥ ಸ್ಪೆಷಲ್ ಕಿಡ್ ಗಳನ್ನ ಅಷ್ಟೇ ಚೆನ್ನಾಗಿ ಲಾಲನೆ ಪಾಲನೆ ಮಾಡ್ತಿರುವ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಆದ್ರೆ ಅನೂಪ್ ಮತ್ತು ರಾಖಿಗೆ ತಮ್ಮ ಮೊದಲನೇ ಹೆಣ್ಣು ಮಗುನ ನೋಡ್ಕೊಳ್ಳೋದು ತೀರಾ ಸಮಸ್ಯೆ ಆಗಿತ್ತಂತೆ. ಇದರಿಂದ ತೀವ್ರ ಮಾನಸಿಕ ಖಿನ್ನತೆ ಉಂಟಾಗಿತ್ತು ಅಂತಾನೂ ಹೇಳಲಾಗಿದೆ. ಈ ಕೆಟ್ಟ ನಿರ್ಧಾರ ಮಾಡೋ ಮುಂಚೆ ಅನೂಪ್ ತನ್ನ ತಮ್ಮನಿಗೆ ಇಮೇಲ್ ಮಾಡಿದ್ದಾನಂತೆ. ನಾವು ಸೂಸೈಡ್ ಮಾಡ್ಕೋತಾ ಇದ್ದೀವಿ ಅಂತ ಡೆತ್ ನೋಟ್ ನ ಕಳಿಸಿದ್ದಾನಂತೆ. ಬೆಳಗ್ಗೆ ಮನೆ ಕೆಲಸದಾಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಅನೂಪ್ ಮನೆಯಲ್ಲಿ ಒಟ್ಟು 3 ಜನ ಕೆಲಸ ಮಾಡ್ತಾ ಇದ್ರಂತೆ. ಮೂವರಿಗೂ 15,000 ಸಂಬಳ ಕೊಡ್ತಾ ಇದ್ರಂತೆ. ಮೊದಲ ಮಗುಗೆ ಬುದ್ಧಿಮಾಂದ್ಯತೆ ಇದ್ದಿದ್ರಿಂದ, ಆರೋಗ್ಯದಲ್ಲಿ ಸಮಸ್ಯೆ ಇದ್ದಿದ್ರಿಂದ ಗಂಡ ಹೆಂಡತಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅಂತಾನು ಮನೆ ಕೆಲಸದವರು ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ ದಿನ ಬೆಳಗ್ಗೆ 11 ಗಂಟೆಗೆ ಪಾಂಡಿಗೆ ಹೋಗ್ಬೇಕು ಅಂತ ಸಂಡೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಒಂದು ಕ್ಷಣ ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ಇಡೀ ಕುಟುಂಬ ಮಸಣ ಸೇರ್ತಿರ್ಲಿಲ್ಲ. ವಿಧಿ ನಿಜಕ್ಕೂ ಘೋರ. ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕೆಲ ವಿಚಾರಗಳು ಬೆಳಕಿಗೆ ಬಂದಿವೆ. ಅನೂಪ್ ಕೆಲವರಿಗೆ ಹಣ ನೀಡಿದ್ರಂತೆ. ಈ ವಿಚಾರವನ್ನ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಅದರ ಜೊತೆಗೆ ಅನೂಪ್ಗೆ ಸ್ವಲ್ಪ ಸಾಲ ಕೂಡ ಇತ್ತಂತೆ. ಆದ್ರೆ ಅನೂಪ್ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ರು ಸಾಲ ಈಸ್ಕೊಂಡವರು ರಿಟರ್ನ್ ಕೊಟ್ಟಿಲ್ವಂತೆ. ಇದರಿಂದಾನು ಅನೂಪ್ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಯಾರ್ಯಾರು ಸಾಲ ಈಸ್ಕೊಂಡು ರಿಟರ್ನ್ ಮಾಡಿಲ್ವೋ ಅವರ ಹೆಸರನ್ನ ಮೇಲ್ನಲ್ಲಿ ಉಲ್ಲೇಖ ಮಾಡಿದ್ದಾರಂತೆ ಅನೂಪ್. ಹಾಗಾದ್ರೆ ನಿಜಕ್ಕೂ ಈ ಸಾಲದಿಂದಾನೇ ಅನೂಪ್ ಆತ್ಮಹತ್ಯೆ ಮಾಡ್ಕೊಂಡ್ರ? ಸದ್ಯ ಡೆತ್ ನೋಟ್ ಮತ್ತು ಮೊಬೈಲ್ ಅನ್ನ ಪೊಲೀಸರು FSL ಗೆ ಕಳಿಸಿದ್ದಾರೆ. ಸದಾಶಿವನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಮನೆ ಕೆಲಸದಾಕೆ ರೇಷ್ಮಾ ಕೆಲವು ವಿಷಯ ಹೇಳಿದ್ದಾಳೆ. ಸೋಮವಾರ ನಾವು 4 ಜನ ಪಾಂಡಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ನೀವು ಬೇಗ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಳಗ್ಗೆ 8:30ಗೆ ಬಂದೆ. ಸಂಡೇ ಕೂಡ ರಾತ್ರಿ ಎಲ್ಲ ಕೆಲಸ ಮಾಡಿದೆ. 7:30 ತನಕ ಕೆಲಸ ಮುಗಿಸಿ ನಾನು ಮನೆಗೆ ಹೋಗಿದ್ದೆ. ಯಾವಾಗ್ಲೂ ಸಂಡೇ ನಾನು ಕೆಲಸಕ್ಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಮೇಡಮ್ ನನ್ಗೆ ಸ್ವಲ್ಪ ಪ್ಯಾಕಿಂಗ್ ಇದೆ ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ಸಂಡೇ ಬಂದು ಅವ್ರ ಜೊತೆ ಇದ್ದು ರಾತ್ರಿ 7:30 ಮೇಲೆ ಹೋದೆ. ಬೆಳಗ್ಗೆ ಬಂದಾಗ ಇಲ್ಲಿ ಜನ ಸೇರಿದ್ರು. ಆಗ ಅವ್ರಿಗೆ ಕೇಳ್ದೆ ಏನಾಯ್ತು ಅಂತ. ಆಗ ಅವರು ಹೇಳಿದ್ದು ಕೇಳಿ ಶಾಕ್ ಆಯ್ತು. ಗಂಡ ಹೆಂಡತಿ ಇಬ್ರು ತುಂಬಾ ಪ್ರೀತಿಯಿಂದ ಇರ್ತಾ ಇದ್ರು. ಇಬ್ರು ತುಂಬಾ ಓದ್ಕೊಂಡಿದ್ರು. ಮಕ್ಕಳಿಗಂತೂ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಮಕ್ಕಳು ಬಿದ್ದು ಸ್ವಲ್ಪ ಪೆಟ್ಟಾದ್ರೂ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ಮಕ್ಕಳನ್ನ ಸಾಯಿಸೋಕೆ ಅದ್ಹೆಂಗೆ ಅವರಿಗೆ ಮನಸ್ಸಾಯ್ತೋ ಅರ್ಥ ಆಗ್ತಾ ಇಲ್ಲ ಅಂತ ನೋವಲ್ಲಿ ರೇಷ್ಮಾ ಮಾತಾಡಿದ್ದಾರೆ. ಅನೂಪ್ಗೆ ಅಪ್ಪ ಅಮ್ಮ ಇಬ್ರು ಇದ್ದಾರೆ. ಆದ್ರೆ ರಾಖಿಗೆ ತಾಯಿ ಇರಲಿಲ್ಲ. ರಾಖಿಯನ್ನ ಅಜ್ಜಿಯೇ ಸಾಕಿರೋದು. ಅನೂಪ್ ಮತ್ತು ರಾಖಿ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಾನು 2 ವರ್ಷದಿಂದ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕ ಮಗುನ ನಾನು ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೊಂಡಿದ್ದೀನಿ. ಮುದ್ದಾದ ಮಕ್ಕಳು ಅವು. ಹುಡುಗಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಆವಾಗ ಮಗು ಬಗ್ಗೆ ಬೇಜಾರ್ ಮಾಡ್ಕೊಳ್ತಾ ಇದ್ರು. ದೇವ್ರು ಯಾಕೆ ನಮ್ಗೆ ಹೀಗೆ ಮಾಡ್ದ ಅಂತ ಅಳ್ತಿದ್ರು. ಅವರಿಬ್ಬರಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಜಗಳನೂ ಆಡ್ತಾ ಇರ್ಲಿಲ್ಲ. ಆದ್ರೆ ಯಾಕೆ ಹೀಗೆ ಮಾಡಿದ್ರು? ಇಂಥ ಸ್ಥಿತಿ ಯಾವ ತಂದೆ ತಾಯಿಗೂ ಬರೋದ್ ಬೇಡ ಅಂತ ಕಣ್ಣೀರು ಹಾಕಿದ್ದಾರೆ ರೇಷ್ಮಾ. ಹುಟ್ಟಿದಾಗ ಹೆಣ್ಣು ಮಗು ಚೆನ್ನಾಗಿಯೇ ಇತ್ತು. ಆದ್ರೆ 2 ವರ್ಷದ ನಂತರ ಸ್ಕೂಲ್ನಲ್ಲಿ ಹೇಳಿದ್ರಂತೆ ಮಗುಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಡಾಕ್ಟರ್ಗೆ ತೋರಿಸಿ ಅಂತ. ಆವಾಗಿಂದ ಅನೂಪ್ ಅವರೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು. ಇನ್ನು ಹೆಣ್ಣು ಮಗು ಅನುಪ್ರಿಯಾಗೆ ತಂದೆ ತಾಯಿನೇ ಊಟ ಪ್ರತಿಯೊಂದು ಮಾಡಿಸ್ತಾ ಇದ್ರು. ಮಗು ಗೊಂಬೆ ತರ ಇದ್ಲು. ಸುಮ್ನೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ಇರ್ತಾ ಇದ್ಲು. ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಆಡಂಬರದ ಜೀವನ ಮಾಡ್ತಾ ಇದ್ರು ಅಂತ. ಆದ್ರೆ ಈ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ನಮ್ಗೆ ಒಂದಿನಾನು ಸ್ಯಾಲ್ರಿ ಪ್ರಾಬ್ಲಮ್ ಮಾಡ್ಲಿಲ್ಲ. ಒಂದಿನಾನು ನಮ್ಮ ಹತ್ರ ಇವತ್ತು ದುಡ್ಡಿಲ್ಲ ಅಂತ ಹೇಳಿಲ್ಲ. ಮಕ್ಕಳ ಹತ್ರ ಅಂತೂ ಎಷ್ಟೊಂದು ಆಟದ ವಸ್ತುಗಳಿವೆ. ಏನಕ್ಕೆ ಹೀಗೆ ಮಾಡ್ಕೊಂಡ್ರು ಅಂತ ತಲೆ ಚಚ್ಕೊಳ್ತಾ ಇದ್ದಾರೆ ರೇಷ್ಮಾ. ಸಂಡೇ ಲೇಟ್ ಆಗಿತ್ತಲ್ವಾ, ಅದಕ್ಕೆ ನನಗೆ ಕಾರಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ 2 ಮಕ್ಕಳು ಎದ್ದಿದ್ರು. ಅದಕ್ಕೆ ಬೇಡ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಆಟೋಗೆ ದುಡ್ಡು ಕೊಟ್ಟು ಕಳ್ಸಿಕೊಟ್ಟಿದ್ರು. ಮಗು ಯಾವಾಗ್ಲೂ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದು. ಮಗುನ ಎಲ್ರೂ ಇಷ್ಟಪಡ್ತಿದ್ರು. ದೇವ್ರಿಗೆ ಕಣ್ಣಿಲ್ಲ ಬಿಡಿ ಸರ್ ಅಂತ ಬಿಕ್ಕಿ ಅಳ್ತಿದ್ದಾರೆ. 3 ಜನ ಕೆಲ್ಸಕ್ಕೆ ಬರ್ತಾ ಇದ್ರು. ಒಬ್ರು ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡ್ತಾ ಇದ್ರು. ಅಡ್ಗೆಗೆ ಒಬ್ರು ಜೆಂಟ್ಸ್ ಬರ್ತಾ ಇದ್ರು. ಮಗುನ ನೋಡ್ಕೊಳ್ಳೋಕೆ ನಾನ್ ಬರ್ತಿದ್ದೆ ಅಂತ ಮನೆ ಕೆಲಸದಾಕೆ ರೇಷ್ಮಾ ಹೇಳಿದ್ದಾರೆ. ನನ್ಗೆ ಅವರ ಊರು UP
ಮದುವೆಗೂ ಕರ್ಕೊಂಡು ಹೋಗಿದ್ರು. ಇವರಿಬ್ಬರ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗಿತ್ತು. ಟಿವಿಯಲ್ಲಿ ನಾನು ನೋಡಿದ್ದೆ. ಅವ್ರ ಮನೆ ಬಗ್ಗೆ ನನಗೆ ಎಲ್ಲಾ ಗೊತ್ತು. ಸೋಮವಾರ ಪಾಂಡಿಗೆ ಹೋಗ್ತೀವಿ, 3 ದಿನ ರಜಾ ತಗು ಅಂತ ಹೇಳಿದ್ರು. ನಿನ್ನೆ ಸಂಜೆ ಕಾರ್ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. 11ವರೆಗೆ ಹೊರಡ್ತೀವಿ. ಅದಕ್ಕೆ ಬಂದು ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗ್ಬಿಡು ಅಂತ ಹೇಳಿದ್ರು. ನೆಕ್ಸ್ಟ್ ಫ್ರೈಡೇಗೆ ಬನ್ನಿ ಅಂತ 3 ಜನ ಕೆಲಸದವರಿಗೆ ಹೇಳಿದ್ರು. ಸಡನ್ ಆಗಿ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಅಂತಾರೆ ರೇಷ್ಮಾ. ಸಂಡೇ ರಾತ್ರಿ 12 ಗಂಟೆ ನಂತರ ಮಕ್ಕಳನ್ನ ಕೊಲೆ ಮಾಡಿ ತಾವು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಿವೆ. ಹಣಕಾಸಿನ ಸಮಸ್ಯೆ ಇತ್ತಾ? ಸಾಲದಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರ? ನಮ್ಮ ಮನೆಯವರು ನಮ್ಮಿಂದ ದೂರ ಇದ್ದಾರೆ, ನಾವು ಸತ್ತೋದ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಮಕ್ಕಳನ್ನು ಸಾಯಿಸಿದ್ರ? ಮಗಳಿಗೆ ಆರೋಗ್ಯ ಸರಿ ಇಲ್ಲ, ನೋಡ್ಕೊಳ್ಳೋದು ಕಷ್ಟ ಅಂತ ಹೀಗ್ ಮಾಡಿದ್ರ? ವರ್ಕ್ ಪ್ರೆಷರ್ ನಿಂದ ಖಿನ್ನತೆಗೆ ಹೋಗಿದ್ರ? ಡಿಪ್ರೆಷನ್ ಅಲ್ಲಿ ಹೀಗ್ ಮಾಡಿದ್ರ? ಬಹುಶಃ ಗಂಡ ಹೆಂಡತಿ ನಡುವೆ ಯಾವುದೋ ಕಾರಣಕ್ಕೆ ಜಗಳ ಆಗಿರಬಹುದಾ? ಇದರಿಂದ ರಾಖಿ ಮೊದಲು ಆತ್ಮಹತ್ಯೆ ಮಾಡ್ಕೊಂಡ್ಲಾ? ಇದನ್ನ ನೋಡಿ ಅಯ್ಯೋ ಇನ್ನು ನಾನು ಬದುಕಿದ್ದು ಏನ್ ಮಾಡೋದು, ನಾನು ಸತ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಅನ್ಕೊಂಡು ಮಕ್ಕಳನ್ನ ಸಾಯಿಸಿ ಅನೂಪ್ ಆತ್ಮಹತ್ಯೆ ಮಾಡ್ಕೊಂಡಿರಬಹುದಾ? ಇಂಥ ಹಲವು ಪ್ರಶ್ನೆಗಳು ಕಾಡ್ತಿವೆ. ಟೈಮ್ ಆಫ್ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕ ಬಳಿಕವಷ್ಟೇ ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರುತ್ತೆ. ಆದ್ರೆ ಮತ್ತೆ ಮತ್ತೆ ಹೇಳ್ತೀವಿ, ಯಾವ ಸಮಸ್ಯೆಗೂ ಕೊಲೆ ಆತ್ಮಹತ್ಯೆ ನಿಜಕ್ಕೂ ಪರಿಹಾರ ಅಲ್ಲ. ಎಲ್ಲಕ್ಕಿಂತ ಜೀವನ ದೊಡ್ಡದು. ಪಣ ತೊಟ್ಟು ನಿಂತ್ರೆ ಎಂಥ ಸಮಸ್ಯೆ ಬಂದ್ರೂ ಎದುರಿಸಿ ಮುನ್ನುಗ್ಗಬಹುದು. ಬದುಕೋ ಛಲ ಇರಬೇಕು, ಸಾಧಿಸೋ ಗುರಿ ಇರಬೇಕು. ಅತಿಯಾಗಿ ಯಾವುದಕ್ಕೂ ಪ್ರೆಷರ್ ತಗೋಬಾರ್ದು. ಜೀವನನ ಸಿಂಪಲ್ ಆಗಿ ಜೀವಿಸಬೇಕು. ಬದುಕು ನಿಜಕ್ಕೂ ಸುಂದರ. ಯಾರೂ ದುಡುಕಬೇಡಿ. ಎಲ್ರಿಗೂ ಒಳ್ಳೆದಾಗ್ಲಿ.